ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಮಲೆನಾಡಿನ ಹೊಡಲಲ್ಲಿ ಹಸಿರಿನಿಂದ ಕಂಗೊಳಿಸುವ ಒಂದು ಸುಂದರವಾದ ಹಳ್ಳಿ ಇತ್ತು. ಈ ಹಳ್ಳಿಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿತ್ತು. ಇಲ್ಲಿ ಕೋಳಿಯ ಕೂಗು, ಹಕ್ಕಿಗಳ ಚಿಲಿಪಿಲಿ, ನೀರಿನ ಜೇಂಕಾರ, ಗೋಮಾತೆಯ ಸದ್ದು ಮತ್ತು ರೈತರ ನೇಗಿಲು, ಮಕ್ಕಳ ಜೇನುಡಿಗಳೊಂದಿಗೆ ಇಲ್ಲಿ ಬೆಳಕರಿಯುತ್ತಿತ್ತು. ಈ ಹಳ್ಳಿಯಲ್ಲಿ ಒಂದು ಪ್ರಾಮಾಣಿಕ ರೈತರ ಕುಟುಂಬವಿತ್ತು. ಶಿವಯ್ಯ ಮತ್ತು ಅವರ ಹೆಂಡತಿ ಲಕ್ಷ್ಮಿ. ಇವರಿಗೆ ಆಸ್ತಿ ಐಶ್ವರ್ಯಕ್ಕೆ ಕಮ್ಮಿ ಏನೂ ಇರಲಿಲ್ಲ. ಅವರಿಗಿದ್ದ ಒಂದೇ ಒಂದು ದೊಡ್ಡ ಕೊರತೆ ಎಂದರೆ ಅದು ಮಕ್ಕಳಿಲ್ಲದಿರುವುದು. ಇವರು ಎಲ್ಲ ದೇವರುಗಳಿಗೂ ಕೈ ಮುಗಿಯಿದರು. ಯಾರು ಏನೇ ಹೇಳಿದರೂ ಮಾಡುತ್ತಿದ್ದರು. ಇವರು ತೋರಿಸದೇ ಇರುವ ಡಾಕ್ಟರ್ಗಳೇ ಇರಲಿಲ್ಲ. ಈಗ ಇವರಿಗೆ ಮದುವೆಯಾಗಿ 10 ವರ್ಷಗಳು ಕಳೆದವು. ಆದರೂ ಸಹ ಇನ್ನೂ ಅವರಿಗೆ ಮಕ್ಕಳಾಗಲಿಲ್ಲ. ಎಲ್ಲ ಸಂಬಂಧಿಕರು ಮತ್ತು ಪರಿಚಯದವರು ಹೇಳುತ್ತಿದ್ದರು, ಹೀಗೆ ಬಂಜೆ, ನೀನು ಅವಳನ್ನು ಬಿಟ್ಟು ಬಿಡು ಎಂದು. ನಾವು ನಿನಗೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡುತ್ತೇವೆ ಎಂದು ಹೇಳುತ್ತಿದ್ದರು. ಆದರೆ ಶಿವಯ್ಯ ಮಾತ್ರ ಒಪ್ಪುತ್ತಿರಲಿಲ್ಲ. ಕೊನೆಗೆ ಈಗ ಅವರ ಹೆಂಡತಿ ಕೂಡ ಹೇಳಿದಳು, ರೀ, ನಮಗೆ ಮದುವೆಯಾಗಿ 10 ವರ್ಷ ಕಳೆದು ಹೋದವು. ನಮಗಿನ್ನೂ ಮಕ್ಕಳಾಗಲಿಲ್ಲ. ಆದ್ದರಿಂದ ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳಿ ಎಂದು. ಹೆಂಡತಿಯ ಮಾತನ್ನು ಕೇಳಿದ ಶಿವಯ್ಯ ಈಗ ತುಂಬಾ ಕೋಪಗೊಂಡಿದ್ದ. ಆತ ಹೇಳುತ್ತಾನೆ, ನಮಗೆ ಮಕ್ಕಳನ್ನು ಕೊಡುವುದು ಆ ದೇವರಿಗೆ ಇಷ್ಟವಿಲ್ಲ ಅನ್ನಿಸುತ್ತದೆ. ಆತನಿಗೆ ಇಷ್ಟವಾದಾಗ ಖಂಡಿತ ಕೊಟ್ಟೇ ಕೊಡುತ್ತಾನೆ ಎಂದು. ಆದರೆ ಈ ವಿಷಯಕ್ಕಾಗಿ ನಾನು ಬೇರೆ ಮದುವೆ ಆಗುವುದಿಲ್ಲ ಎಂದು ಖಂಡಿತವಾಗಿಯೂ ಹೇಳಿಬಿಟ್ಟರು. ಆ ಊರಿನ ಗಂಡಸರೆಲ್ಲ ಈ ಮಾತಿಗೆ ತುಂಬಾ ಬೇಸರ ಪಟ್ಟುಕೊಂಡರು. ಆದರೆ ಮಹಿಳೆಯರೆಲ್ಲರೂ ತುಂಬಾ ಸಂತೋಷಪಟ್ಟರು. ನಮಗೆ ಇಂಥ ಗಂಡ ಸಿಗಲಿಲ್ಲವಲ್ಲ ಎಂದು ಅವರು ತುಂಬಾ ಬೇಸರ ಪಟ್ಟುಕೊಂಡರು. ಲಕ್ಷ್ಮಿಯ ಅದೃಷ್ಟಕ್ಕೆ ಎಲ್ಲ ಹೆಣ್ಣು ಮಕ್ಕಳು ಹೊಟ್ಟೆ ಉರಿ ಪಡುತ್ತಿದ್ದರು. ತುಂಬಾ ಸಮಯದ ನಂತರ ಈಗ ಅವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿತ್ತು. ಈಗ ಅವರಿಬ್ಬರು ತಂದೆ ತಾಯಿಯಾಗಿದ್ದರು. ಊರಿನವರೆಲ್ಲ ಈ ವಿಷಯ ಕೇಳಿ ತುಂಬಾ ಆನಂದ ಪಟ್ಟರು. ಶಿವಯ್ಯನಿಗೆ ಈಗ 2 ಗಂಡು ಮಕ್ಕಳು ಜನಿಸಿದ್ದರು. ಅವಳಿ ಜವಳಿ ಮಕ್ಕಳು. ಅವರ ಬಂಧುಗಳೆಲ್ಲ ಎಲ್ಲರೂ ಬಂದು ತುಂಬಾ ಸಂತೋಷಪಟ್ಟರು. ಆ ಹಳ್ಳಿಗಳಲ್ಲಿ ಅವಳಿ ಮಕ್ಕಳು ಹುಟ್ಟಿದ್ದು ಇದೇ ಮೊದಲನೆಯ ಬಾರಿಯಾಗಿತ್ತು. ಮಕ್ಕಳಿಗೆ ಶಶಿ ಮತ್ತು ರವಿ ಎಂದು ನಾಮಕರಣ ಮಾಡಲಾಯಿತು. ಇವರ ಮುಖ, ನಡಿಗೆ, ಮಾತು ಎಲ್ಲವೂ ಒಂದೇ ರೀತಿ ಇತ್ತು. ಆ ಹಳ್ಳಿಯಲ್ಲಿ ಇವರಿಬ್ಬರು ಆಕರ್ಷಣೆಯ ಕೇಂದ್ರ ಬಿಂದು ಆಗಿದ್ದರು. ಹಳ್ಳಿಯ ಜನರು ಇವರಿಬ್ಬರನ್ನು ಕಂಡು ತುಂಬಾ ಸಂತೋಷ ಪಡುತ್ತಿದ್ದರು. ರವಿ ಮತ್ತು ಶಶಿ ಬಾಲ್ಯದಿಂದಲೇ ಒಂದೇ ತರಹದ ಉಡುಪುಗಳನ್ನು ಧರಿಸುತ್ತಿದ್ದರು. ಒಂದೇ ರೀತಿ ಓದುವುದು, ಒಂದೇ ರೀತಿಯ ಆಟಗಳನ್ನು ಆಡುವುದು. ಅಷ್ಟು ಮಾತ್ರವಲ್ಲ, ಇಬ್ಬರು ಒಂದೇ ರೀತಿಯ ಕನಸುಗಳನ್ನು ಕೂಡ ಕಾಣುತ್ತಿದ್ದರು. ಶಾಲೆಯಲ್ಲಿ ಶಿಕ್ಷಕರು ಸಹ ಹೇಳುತ್ತಿದ್ದರು ಇವರಿಬ್ಬರನ್ನು ನೋಡಿ. ಇವರಲ್ಲಿ ಯಾರು ಶಶಿ ಮತ್ತು ಯಾರು ರವಿ ಎಂದು ಗುರುತಿಸಲು ಅವರಿಗೂ ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಇವರಿಬ್ಬರು ನೋಡಲು ಒಂದೇ ರೀತಿ ಕಾಣಿಸುತ್ತಿದ್ದರು. ದಪ್ಪ, ಎತ್ತರ, ಕಲರ್, ನಗು, ಧ್ವನಿ ಎಲ್ಲವೂ ಒಂದೇ ರೀತಿ ಇತ್ತು. ಒಬ್ಬರಿಗೆ ಜ್ವರ ಬಂದರೆ ಇನ್ನೊಬ್ಬರಿಗೂ ಜ್ವರ ಬರುತ್ತಿತ್ತು. ಒಬ್ಬರಿಗೆ ಹಸಿವಾದರೆ ಇನ್ನೊಬ್ಬರಿಗೂ ಹಸಿವಾಗುತ್ತಿತ್ತು. ಒಬ್ಬನಿಗೆ ಹೊಡೆದರೆ ಇನ್ನೊಬ್ಬ ಅಳುತ್ತಿದ್ದ. ಇಬ್ಬರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಠಿಣವಾಗಿತ್ತು ಎಲ್ಲರಿಗೂ. ಇವರಿಬ್ಬರು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರುತ್ತಿರಲಿಲ್ಲ. ಆ ಹಳ್ಳಿಯಲ್ಲಿ ಪ್ರತಿ ವರ್ಷ ಒಂದು ಸ್ಪರ್ಧೆಯನ್ನು ಏರ್ಪಾಟು ಮಾಡುತ್ತಿದ್ದರು. ಇವರನ್ನು ಸರಿಯಾಗಿ ಗುರುತಿಸಿದವರಿಗೆ 50,000 ರೂಪಾಯಿ ಬಹುಮಾನ ಎಂದು. ಆದರೆ 1 ವರ್ಷ ಕೂಡ ಯಾರೂ ಗೆಲ್ಲಲೇ ಇಲ್ಲ. ಅವರು ದೊಡ್ಡವರಾಗುತ್ತಿದ್ದಂತೆ ತಂದೆಯ ಜೊತೆ ಹೊಲಗಳಲ್ಲಿ ಕೆಲಸ ಸಹ ಮಾಡುತ್ತಿದ್ದರು. ಇವರಿಬ್ಬರು ಆಧುನಿಕ ವ್ಯವಸಾಯ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಇವರ ಬುದ್ಧಿವಂತಿಕೆಯಿಂದ ಒಳ್ಳೆಯ ಲಾಭಗಳು ಕೂಡ ಬರುತ್ತಿದ್ದವು. ಅವರು 23 ವರ್ಷಕ್ಕೆ ಕಾಲಿಟ್ಟಾಗ ಮನೆಯವರು ಮದುವೆಯ ಯೋಚನೆ ಮಾಡಲಾರಂಭಿಸಿದರು. ಆದರೆ ಇಲ್ಲೇ ಒಂದು ದೊಡ್ಡ ಸಮಸ್ಯೆ ಶುರುವಾಗಿತ್ತು. ಎಲ್ಲಿ ಹುಡುಗಿಯನ್ನು ನೋಡಲು ಹೋದರೂ ಅವಳಿ ಗಂಡಸರು ಅಂತ ಕೇಳಿದ ಜನ ಹೆದರಿಕೊಳ್ಳುತ್ತಿದ್ದರು. ಆ ಹುಡುಗರು ಎಲ್ಲ ವಿಷಯದಲ್ಲೂ ಒಂದೇ ರೀತಿ ಇರುತ್ತಾರೆ. ಇವರನ್ನು ಗುರುತಿಸಲು ಇವರ ತಂದೆ ತಾಯಿಯಿಂದಲೇ ಸಾಧ್ಯವಾಗುವುದಿಲ್ಲ. ಇನ್ನು ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗೆ ಎಂದು. ಇವರಿಗೆ ಯಾರೂ ಹೆಣ್ಣು ಕೊಡಲು ಮುಂದೆ ಬರಲಿಲ್ಲ. ಹೀಗೆ ಹಲವಾರು ಮದುವೆ ಸಂಬಂಧಗಳು ಮುರಿದು ಹೋಗಿದ್ದವು. ಅವರ ಮದುವೆ ಆಸೆ ಕಮರಿ ಹೋಗತೊಡಗಿತ್ತು. ಇವರನ್ನು ನೋಡಿ ಸಂತೋಷ ಪಟ್ಟವರೇ ಈಗ ಬೇಸರ ಪಡುತ್ತಿದ್ದರು. ಇವರ ಪರಿಸ್ಥಿತಿಯನ್ನು ನೋಡಿ. ಆ ಹಳ್ಳಿಯಲ್ಲಿ ಯಾರ ಮದುವೆ ನಡೆದರು ರವಿ ಮತ್ತು ಶಶಿಗೆ ಒಂದೇ ಆಸೆ, ನಮಗೂ ಕೂಡ ಒಂದು ದಿನ ಮದುವೆ ಆಗುತ್ತದೆ ಎಂದು. ಅವರ ಕಣ್ಣುಗಳಲ್ಲಿ ಒಂದೇ ಒಂದು ಕನಸಿತ್ತು, ಅದುವೇ ಅವರ ಮದುವೆ. ತಂದೆ ತಾಯಿ ಕೂಡ ನಾವು ಈ ಲೋಕದಿಂದ ಹೋಗುವುದ ಮೊದಲೇ ನಮ್ಮ ಮಕ್ಕಳಿಗೆ ಒಂದು ಮದುವೆ ಮಾಡಬೇಕೆಂದು ಆಸೆ ಪಡುತ್ತಿದ್ದರು. ಒಂದು ದಿನ ಆ ಹಳ್ಳಿಯಲ್ಲಿ ಮದುವೆಗೆ ಒಬ್ಬ ಅಜ್ಜಿ ಬಂದಿದ್ದರು. ಅವರು ರವಿ ಮತ್ತು ಶಶಿಯನ್ನು ನೋಡಿ ಅವರ ಬಗ್ಗೆ ವಿಚಾರಿಸುತ್ತಿದ್ದರು. ಆ ಅಜ್ಜಿಗೆ ಇವರ ಬಗ್ಗೆ ಮತ್ತು ಇವರ ಸಮಸ್ಯೆಯ ಬಗ್ಗೆಯೂ ತಿಳಿಯಿತು. ಈಗ ಅಜ್ಜಿ ಶಶಿ ತಂದೆ ತಾಯಿಯ ಬಳಿ ಮಾತನಾಡಿದರು. ನನ್ನ ಹೆಸರು ಶಾಂತ. ನನಗೆ 2 ಮುದ್ದಾದ ಮೊಮ್ಮಕ್ಕಳು ಇದ್ದಾರೆ.
ಅವರು ಕೂಡ ನಿಮ್ಮ ಮಕ್ಕಳ ರೀತಿಯೇ ಅವಳಿ ಮಕ್ಕಳು. ನೋಡಲು ಇಬ್ಬರು ಒಂದೇ ಥರ ಇದ್ದಾರೆ. ಮಾತು, ನಡೆ, ನುಡಿ ಎಲ್ಲ ಒಂದೇ ರೀತಿ ಇರುತ್ತದೆ. ಅವರಿಗೆ ಕೂಡ ಯಾವುದೇ ಗಂಡು ಮದುವೆಗೆ ಒಪ್ಪಿಕೊಳ್ಳುತ್ತಿಲ್ಲ. ಒಮ್ಮೆ ನೀವು ನಮ್ಮ ಮನೆಗೆ ಬಂದು ಅವರನ್ನು ನೋಡಿ, ನಿಮಗೆ ಇಷ್ಟವಾದರೆ ಮುಂದಿನ ಮಾತುಕತೆ ಮಾಡೋಣ ಎನ್ನುತ್ತಾರೆ. ಈಗ ಎಲ್ಲರೂ ಒಪ್ಪಿ ಹುಡುಗಿಯನ್ನು ನೋಡಲು ಮೈಸೂರಿಗೆ ಪ್ರಯಾಣ ಬೆಳೆಸಿದರು. ಹುಡುಗಿಯನ್ನು ನೋಡಿದ ಹಿರಿಯರೆಲ್ಲರಿಗೂ ಹುಡುಗಿ ತುಂಬಾ ಇಷ್ಟವಾಗಿದ್ದರು. ಎರಡು ಮನೆಯವರಿಗೂ ಈ ಸಂಬಂಧ ಕೂಡ ಇಷ್ಟವಾಗಿತ್ತು. ಇವಾಗ ಹುಡುಗಿಯನ್ನು ನೋಡಲು ಶಶಿ ಮತ್ತು ರವಿ ಬರುತ್ತಾರೆ. ಶಶಿಗೆ ತನು ಇಷ್ಟವಾಗುತ್ತಾಳೆ, ರವಿಗೆ ಮನಸ್ಸು ಹತ್ತಿರವಾಗುತ್ತಾಳೆ. ಆದರೆ ಯಾರಿಗೂ ಮೊದಲಿಗೆ ಅರ್ಥವಾಗುತ್ತಿಲ್ಲ ನನಗೆ ಇಷ್ಟವಾದವಳು ಯಾರು ಎಂದು. ಈಗ 4 ಜನರಿಗೆ ಸ್ವಲ್ಪ ಗೊಂದಲ ಉಂಟಾಯಿತು. ಒಂದು ದಿನ ಶಶಿ ಮತ್ತು ರವಿ ಬರೆದ ಪ್ರೀತಿಯ ಪತ್ರಗಳು ಬದಲಾಗಿ ಹೋಗುತ್ತವೆ. ಒಬ್ಬಳಿಗೆ ಇನ್ನೊಬ್ಬನ ಪತ್ರ ತಲುಪುತ್ತದೆ, ಇನ್ನೊಬ್ಬ ಹುಡುಗಿಗೆ ಅತ್ತವರ ಭಾವನೆ ತಲುಪುತ್ತದೆ. ಇದರಿಂದ ಸಣ್ಣ ಗೊಂದಲ ಉಂಟಾಗುತ್ತದೆ. ಆದರೆ ಅದುವರೆಗೆ ಅರಿಯದ ಪ್ರೀತಿಯ ಮಹತ್ವ ಅವರಿಗೀಗ ಅರಿವಾಗಿತ್ತು. ಅವರನ್ನು ಗುರುತಿಸುವುದು ಸುಲಭವೇನೂ ಆಗಿರಲಿಲ್ಲ. ಇವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮತ್ತು ಗುರುತಿಸಲು ಸ್ವಲ್ಪ ಸಮಯ ಕೂಡ ತೆಗೆದುಕೊಂಡರು. ಒಂದು ದಿನ ಹಳ್ಳಿಯಲ್ಲಿ ಹಬ್ಬದ ವಾತಾವರಣವಿತ್ತು. ಆಗ ಭೂಕುಸಿತದ ಪರಿಸ್ಥಿತಿ ಉಂಟಾಗುತ್ತದೆ. ಮಳೆಯಿಂದ ಮನೆ, ತೋಟಕ್ಕೆ ಎಲ್ಲದಕ್ಕೂ ಹಾನಿಯುಂಟಾಗುತ್ತದೆ. ತನು ಮತ್ತು ಮನುವಿನ ತಂದೆ ಆಸ್ಪತ್ರೆ ಪಾಲಾಗುತ್ತಾರೆ. ಈ ಸಮಯದಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ತುಂಬಾ ಧೈರ್ಯದಿಂದ ಮನೆಯ ಜೊತೆಗೆ ಹೊಲವನ್ನು ಕೂಡ ಕಾಪಾಡಿಕೊಳ್ಳುತ್ತಾರೆ, ಯಾರ ಸಹಾಯವೂ ಇಲ್ಲದೆ. ಇವರ ಧೈರ್ಯ ಮತ್ತು ಬುದ್ಧಿಶಕ್ತಿಗೆ ಈಗ ರವಿ ಮತ್ತು ಶಶಿ ಇವರಿಗೆ ಸೋತು ಹೋಗಿದ್ದರು. ಅವರನ್ನು ಹಳ್ಳಿಯ ಜನ ನಿಜವಾದ ಅವಳಿ ಜವಳಿಗಳೆಂದು ಗುರುತಿಸುತ್ತಿದ್ದರು. ಈಗ ತನು ಮತ್ತು ಮನುಗೆ ತುಂಬಾ ಸಂಬಂಧಗಳು ಹುಡುಕಿಕೊಂಡು ಬರಲು ಶುರುವಾದವು. ಆದರೆ ಅವರು ಮಾತ್ರ ತಾವು ಪ್ರೀತಿಸಿ ಮಾತು ಕೊಟ್ಟ ರವಿ ಮತ್ತು ಶಶಿಯನ್ನು ಮದುವೆಯಾಗಲು ತೀರ್ಮಾನಿಸಿದ್ದರು. ಮದುವೆಯ ನಂತರ ತಮ್ಮ ತವರು ಮನೆಗೆ ನಮ್ಮ ಅವಶ್ಯಕತೆ ಇದ್ದಾಗ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಮೊದಲೇ ಇಬ್ಬರು ಮಾತನಾಡಿಕೊಂಡರು. ಈಗ ಅವರುಗಳ ಕನಸು ನನಸಾಗುವ ಕಾಲ ಕೂಡಿ ಬಂದಿತ್ತು. ಹಳ್ಳಿಯ ದೇವಾಲಯದ ಎದುರು ಒಂದು ಅದ್ಭುತವಾದ ದೊಡ್ಡ ಮಂಟಪ ನಿರ್ಮಾಣವಾಗುತ್ತದೆ. ಈಗ ಎಲ್ಲರಿಗೂ ತುಂಬಾ ಸಂತೋಷದ ವಾತಾವರಣವಿತ್ತು. ಈ ಹಳ್ಳಿಯಲ್ಲಿ ಜನರಿಗೆ ತಿಳಿಯಲಿಲ್ಲ ಇದರಲ್ಲಿ ರವಿ ಯಾರು ಮತ್ತು ಶಶಿ ಯಾರು ಎಂದು. ಎಲ್ಲರಿಗೂ ಒಂದೇ ಕುತೂಹಲ, ಮದುವೆ ಹೇಗೆ ನಡೆಯುತ್ತದೆ ಮತ್ತು ಇವರು ಮುಂದೆ ಹೇಗೆ ಒಬ್ಬರನ್ನೊಬ್ಬರು ಗುರುತಿಸಿ ಜೀವನ ನಡೆಸುತ್ತಾರೆ ಎಂದು. ಈಗ ಮದುವೆ ನಡೆಸಿಕೊಡುತ್ತಿರುವ ಪುರೋಹಿತರಿಗೂ ಸಹ ತಿಳಿಯಲಿಲ್ಲ ಯಾರಿಗೆ ಯಾರು ಜೋಡಿ ಎಂದು. ಹಳ್ಳಿಯ ಎಲ್ಲ ಜನರು ಸೇರಿ ಈ ಮದುವೆಗೆ ಸಾಕ್ಷಿಯಾಗುತ್ತಾರೆ. ಒಂದೇ ಮಂಟಪದಲ್ಲಿ ಶಶಿಗೆ ತನು, ರವಿಗೆ ಮನಸ್ಸಿನಿಂದ ಮದುವೆಯಾಗುತ್ತಾರೆ. ಮದುವೆಯ ನಂತರವೂ ಸಹ ಬದುಕಿನಲ್ಲಿ ಗೊಂದಲಗಳು ಶುರುವಾಗುತ್ತವೆ. ಯಾರು ಯಾರ ಹೆಂಡತಿ, ಯಾರು ಯಾರ ಗಂಡ ಎಂದು. ಅವರುಗಳು ಈಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸಲು ಮುಂದಾದರು. ಮುಂದೆ ಯಾವತ್ತೂ ಸಹ ಈ ರೀತಿ ಗೊಂದಲ ಆಗಬಾರದು ಎಂದು ತಮ್ಮಲ್ಲೇ ಕೆಲವೊಂದು ಗುರುತುಗಳನ್ನು ಇಟ್ಟುಕೊಂಡರು. ಈಗ ಅವರುಗಳು ಒಂದೇ ರೀತಿಯ ಬಟ್ಟೆಗಳನ್ನು ಧರಿಸುತ್ತಿರಲಿಲ್ಲ. ಬದಲಾಗಿ ಗಂಡ ಹೆಂಡತಿ ಒಂದೇ ಬಣ್ಣದ ಉಡುಪು ಧರಿಸುವ ಮೂಲಕ ಯಾವುದೇ ಗೊಂದಲ ಬಾರದಂತೆ ನೋಡಿಕೊಂಡರು. ಈಗ ಈ 2 ಜೋಡಿ ತುಂಬಾ ಸಂತೋಷವಾಗಿ ಜೀವನ ನಡೆಸಲು ಶುರು ಮಾಡಿದರು. ಮದುವೆಯಾದ 2 ವರ್ಷಕ್ಕೆ ಇಬ್ಬರಿಗೂ ಮಕ್ಕಳಾದರು. ಹಳ್ಳಿಯಲ್ಲಿ ಇವರುಗಳು ಈಗ ಆದರ್ಶ ದಂಪತಿಗಳಾಗಿದ್ದರು. ಇವರ ಬುದ್ಧಿವಂತಿಕೆಗೆ ಎಲ್ಲ ಹಳ್ಳಿಯ ಜನ ಶಬಾಷ್ ಎನ್ನುತ್ತಿದ್ದರು. ಅವರು ತಮ್ಮ ಜಮೀನಿನಲ್ಲಿ ಹೊಸ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ಯುವಕರಿಗೆ ಯುವತಿಯರಿಗೆ ತರಬೇತಿ ಸಹ ನೀಡುತ್ತಾರೆ. ಒಂದು ಕಠಿಣವಾದ ಸಮಸ್ಯೆಗೆ ಸುಲಭವಾಗಿ ಪರಿಹಾರವನ್ನು ಕಂಡುಕೊಂಡರು. ಎಲ್ಲರಿಗೂ ಆದರ್ಶಪ್ರಾಯವಾದರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.